Hello everyone, welcome to ಸನ್ಮಾರ್ಗ ಕ್ಲಾಸಸ್. ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಪಾಠದ 18ನೇ ಪ್ರಶ್ನೆ. ಪಾಶ್ಚರೀಕರಣವನ್ನು ವ್ಯಾಖ್ಯಾನಿಸಿ ಅಂತ ಇದೆ. ನೋಡಿ, ನೀವು ಬೇಟೆ ಕಡೆ ಇದ್ರೆ ಮನೆಯಲ್ಲಿ ಪ್ಯಾಕೆಟ್ ಹಾಲುಗಳನ್ನ ಉಪಯೋಗಿಸ್ತೀರಿ ಅಲ್ವಾ? ಆ ಆ, ಏನಿರುತ್ತೆ ಹಾಲು, ಅಮೂಲ್ದಿರಬಹುದು, ನಂದಿನಿ ಇರಬಹುದು, ಶೇಕಲ್ಪ ಇರಬಹುದು, ಎಲ್ಲ ಪ್ಯಾಕೆಟ್ ಅಲ್ಲಿ ಬಂದಿರುತ್ತೆ. ಅದನ್ನ ನಾವು ರೆಫ್ರಿಜಿರೇಟರ್ ಅಲ್ಲಿ ಇಟ್ಕೊಂಡು 2-3 ದಿನದವರೆಗೂ ಕೂಡ ಬಳಸ್ತಿರ್ತೀವಿ. ಇದಕ್ಕೆ ಪಾಶ್ಚರೀಕರಣಕ್ಕೆ ಏನಾದ್ರೂ ಸಂಬಂಧ ಇರಬಹುದಾ ಅಂತ ನೋಡಿದ್ರೆ ಹೌದು, ಇದೆಲ್ಲವೂ ಪಾಶ್ಚರೀಕರಿಸಿದ ಹಾಲು. ಹಾಗಿದ್ರೆ ಪಾಶ್ಚರೀಕರಣ ಅಂದ್ರೆ ಏನು? ಈ ಹೆಸರು ಎಲ್ಲಿಂದ ಬಂತು ಅಂತ ನೋಡಿದ್ರೆ ಲೂಯಿಸ್ ಪಾಶ್ಚರ್ ಎಂಬ ಈ ವಿಧಾನವನ್ನ ಕಂಡು ಹಿಡಿದಿತ್ತು. ಹಾಗಾಗಿ ಇದಕ್ಕೆ ಪಾಶ್ಚರೀಕರಣ ಅಂತ. ಪಾಶ್ಚರೀಕರಣ ಎಂದ್ರೆ ಹಾಲನ್ನು ಸುಮಾರು 70 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ 15ರಿಂದ 30 ನಿಮಿಷಗಳ ಕಾಲ ಕಾಯಿಸಿ ಮತ್ತು ತಕ್ಷಣ ತಂಪುಗೊಳಿಸಿ ಶೇಖರಿಸುವ ಪ್ರಕ್ರಿಯೆ, ಅದನ್ನ ಪಾಶ್ಚರೀಕರಣ ಅಂತ ಕರಿತೀವಿ. ನಮ್ಮ ಹತ್ರ ಹಾಲಿದೆ, ಅದನ್ನ 70 ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಕಾಯಿಸ್ತೀವಿ. ಕಾಯಿಸಿದ ತಕ್ಷಣ ಮನೆಯಲ್ಲೆಲ್ಲ ಒಂದ್ ಕಡೆ ಇಡ್ತೀವಿ, ಅದು ಆರಾಮಾಗಿ ತಂಪಾಗ್ತಾ ಇರುತ್ತೆ. ಆದ್ರೆ ಈ ಪ್ರಕ್ರಿಯೆಯಲ್ಲಿ ಹಾಗೆ ಮಾಡುವಂತದ್ದಲ್ಲ. 70 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ 15ರಿಂದ 30 ನಿಮಿಷಗಳ ಕಾಲ ಕಾಯಿಸ್ತೀವಿ. ಕಾಯಿಸಿದ ತಕ್ಷಣ ಅದನ್ನ ತಂಪುಗೊಳಿಸಿ ಶೇಖರಿಸಿ ಬಿಡುವುದು, ಅದನ್ನ ಪಾಶ್ಚರೀಕರಣ ಕರಿತೀವಿ. ಪಾಶ್ಚರೀಕರಣದಿಂದ ಏನಾಗುತ್ತೆ? ಹಾಲಿನಲ್ಲಿರುವಂತಹ ಸೂಕ್ಷ್ಮ ಜೀವಿಗಳೆಲ್ಲ ನಾಶ ಹೊಂದುತ್ತೆ. ಹಾಗಾಗಿ ಹಾಲು ಹೆಚ್ಚು ದಿನದ ಕಾಲ ಬರುತ್ತೆ. ನಾವಿಲ್ಲಿ ಪಾಶ್ಚರೀಕರಣವನ್ನು ವ್ಯಾಖ್ಯಾನಿಸಿ ಅಂತ ಹೇಳಿದ್ರೆ ಹಾಲನ್ನು ಸುಮಾರು 70 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ 15ರಿಂದ 30 ನಿಮಿಷಗಳ ಕಾಯಿಸಿ ಮತ್ತು ತಕ್ಷಣ ತಂಪುಗೊಳಿಸಿ ಶೇಖರಿಸುವ ಪ್ರಕ್ರಿಯೆಯನ್ನು ಪಾಶ್ಚರೀಕರಣ